ಕೆಂಡದಂತಹ ಬಿಸಿಲಿಗೆ ಬಳಲಿ ಬೆಂಡಾದ ಜನ ಮಳೆಗಾಲ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರು. ಆದರೆ ಈಗ ದಿಢೀರಾಗಿ ವರುಣ ಪ್ರತ್ಯಕ್ಷ ಆಗಿದ್ದಾನೆ. ವರುಣನ ಈ ದರ್ಶನಕ್ಕೆ ಕಾರಣ ಕೇರಳ ಮತ್ತು ಕರ್ನಾಟಕದಲ್ಲಿ ಆರ್ಭಟಿಸುತ್ತಿರುವ ಚಂಡಮಾರುತ. ಅಷ್ಟಕ್ಕೂ ಈ ಚಂಡಮಾರುತದ ಕುರಿತಾಗಿ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆ ಏನು ಗೊತ್ತಾ? ಇಲ್ಲಿದೆ ವೆದರ್ ರಿಪೋರ್ಟ್. ದಕ್ಷಿಣ ಭಾರತದಲ್ಲಿ ಚಂಡಾರ್ಭಟ ಜಲಸಮಾಧಿ ಆಗಲಿದೆ ಕೇರಳ, ಕರ್ನಾಟಕ. ಅರಬ್ಬಿ ಸಮುದ್ರದ ಮೇಲೆ ಗಾಳಿ ರೌದ್ರ ರೂಪ ಪಡೆದುಕೊಂಡಿದೆ. ಮೋಡಗಳು ಕರಾಳು ರೂಪ ತಾಳಿ ನಿಧಾನಕ್ಕೆ ಚಲಿಸ್ತಾ ಹೋಗ್ತಿವೆ. ಗುಡುಗು, ಸಿಡಿಲು, ಬಿರುಗಾಳಿ ಮತ್ತು ಧಾರಾಕಾರ ಮಳೆ ಒಂದೇ ವೇಳೆ ಅಪ್ಪಳಿಸುವ ಸೂಚನೆಗಳು ಕಾಣಿಸ್ತಿವೆ. ಹಾಗೇನಾದರೂ ಭಾರೀ ಮಳೆ ಆಗಿದ್ದೇ ಆದಲ್ಲಿ ಕ್ಷಣಾರ್ಧದಲ್ಲಿ ರಸ್ತೆಗಳು ನದಿಯಾಗಬಹುದು, ನದಿಗಳು ರೌದ್ರ ರೂಪ ತಾಳಬಹುದು, ಬೆಟ್ಟಗಳು ಕುಸಿಯಬಹುದು. ಪ್ರಕೃತಿ ಮತ್ತೊಮ್ಮೆ ತನ್ನ ಭೀಕರ ಮುಖವನ್ನು ತೋರಿಸಲು ಸಜ್ಜಾಗಿದೆ. ಅದೇ ಸೂಚನೆ ಈಗ ಪ್ರಕೃತಿ ಹಂತ ಹಂತವಾಗಿ ನೀಡ್ತಾ ಇದೆ. ಕೇರಳಕ್ಕೆ ಮುಂಗಾರು ಭರ್ಜರಿಯಾಗಿ ಪ್ರವೇಶಿಸಿದ್ದು, ಅದರ ಪರಿಣಾಮ ಈಗಾಗಲೇ ಕರಾವಳಿ ಕರ್ನಾಟಕದಲ್ಲೂ ಗೋಚರಿಸ್ತಾ ಇದೆ. ಹಲವು ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣ, ಬಿರುಗಾಳಿ ಮತ್ತು ಮಳೆಯ ಚಟುವಟಿಕೆ ಹೆಚ್ಚಾಗಿದೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಗಳ ಮುನ್ಸೂಚನೆಗಳ ಪ್ರಕಾರ ದೇಶದ 17 ರಾಜ್ಯಗಳಲ್ಲಿ ಗುಡುಗು, ಸಿಡಿಲು ಸಹಿತ ಭಾರೀ ಮಳೆ ಆಗುವ ಸೂಚನೆಗಳು ಸಿಗ್ತಿವೆ. ಅಷ್ಟಕ್ಕೂ ಆ 17 ರಾಜ್ಯಗಳು ಯಾವುವು ಅಂತ ನೋಡೋದಾದ್ರೆ, 17 ರಾಜ್ಯಗಳಿಗೆ ಹೈ ಅಲರ್ಟ್. ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಗುಜರಾತ್, ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ. ಈ ರಾಜ್ಯಗಳಲ್ಲಿ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇದರ ನಡುವೆಯೇ ದೇಶದ ಅನೇಕ ಭಾಗಗಳಲ್ಲಿ ಕಳೆದ ವಾರಗಳ ಉರಿ ಬಿಸಿಲು ಜನಜೀವನವನ್ನು ಹೈರಾಣಾಗಿಸಿದೆ. ಹಲವೆಡೆ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೂ ಸಮೀಪಿಸಿದ್ದು, ಬಿಸಿಗಾಳಿಯಿಂದ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚಾಗಿವೆ. ನಿರಂತರ ಬಿಸಿಲಿನಿಂದ ವೃದ್ಧರು, ಮಕ್ಕಳು ಮತ್ತು ಹೊರಾಂಗಣದಲ್ಲಿ ದುಡಿಯುವ ಕಾರ್ಮಿಕರು ಹೆಚ್ಚು ತೊಂದರೆ ಅನುಭವಿಸಿದ್ದಾರೆ. ನೀರಿನ ಕೊರತೆ, ನಿರ್ಜಲೀಕರಣ ಮತ್ತು ಬಿಸಿಗಾಳಿಯ ಹೊಡೆತದಿಂದ ಅನಾರೋಗ್ಯ ಪ್ರಕರಣಗಳು ಹೆಚ್ಚಾಗಿವೆ. ಕೆಲವರು ಬಲಿಯಾಗಿರುವ ಪ್ರಕರಣಗಳು ಕೂಡ ದಾಖಲಾಗಿದೆ. ಈಗ ಬಿಸಿಲಿನ ಬಳಿಕ ಏಕಾಏಕಿ ಸುರಿಯುವ ಭಾರೀ ಮಳೆಯು ಮತ್ತೊಂದು ಅಪಾಯವನ್ನು ತಂದೊಡ್ಡಬಹುದು. ಒಣಗಿದ್ದ ನೆಲ ನೀರನ್ನು ಹೀರಿಕೊಳ್ಳಲು ವಿಫಲವಾದರೆ ಪ್ರವಾಹದ ಅಪಾಯ ಹೆಚ್ಚುತ್ತೆ. ಚರಂಡಿಗಳು ತುಂಬಿ ರಸ್ತೆಗಳು ಮುಳುಗಬಹುದು, ವಾಹನ ಸಂಚಾರ ಸ್ಥಗಿತಗೊಳ್ಳಬಹುದು. ಸಿಡಿಲಿನ ಆರ್ಭಟ ಪ್ರಾಣಾಪಾಯಕ್ಕೂ ಕಾರಣವಾಗಬಹುದು. ಹವಾಮಾನ ತಜ್ಞರು ಅಗತ್ಯವಿಲ್ಲದ ಪ್ರಯಾಣ ತಪ್ಪಿಸಲು, ನದಿ ತೊರೆಗಳ ಬಳಿ ಹೋಗದಿರಲು ಹಾಗೂ ಸ್ಥಳೀಯ ಆಡಳಿತದ ಸೂಚನೆಗಳನ್ನು ಪಾಲಿಸಲು ಸಲಹೆ ನೀಡಿದ್ದಾರೆ. ಪ್ರಕೃತಿಯ ಕೋಪ ಯಾವಾಗ ಯಾವ ರೂಪದಲ್ಲಿ ಅಪ್ಪಳಿಸುತ್ತದೆ ಎಂಬುದನ್ನು ಊಹಿಸುವುದು ಕಷ್ಟ. ಆದ್ದರಿಂದ ಮುನ್ನೆಚ್ಚರಿಕೆಯೇ ಸುರಕ್ಷತೆಯ ಮೊದಲ ಹೆಜ್ಜೆ. ಮುಂಗಾರು ಮಳೆಯೆಂದು ಹುಚ್ಚಾಟ ಆಡುವ ಮೊದಲು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದರೆ ಉತ್ತಮ.